ಬಯಲಾಯ್ತು ಮೂಳೆ ರಹಸ್ಯ. ಇಬ್ಬರು ಅರೆಸ್ಟ್. ರಾಶಿ ಮೂಳೆ ಪತ್ತೆ ರಹಸ್ಯ ಭೇದಿಸಿದಂತಹ ಪೊಲೀಸರು, ಇಬ್ಬರು ಪಾಪಿಗಳನ್ನ ಬಂಧಿಸಿದಂತಹ ಭಟ್ಕಳ ಪೊಲೀಸ್. ಬಯಲಾಯ್ತು ಮೂಳೆ ರಹಸ್ಯ. ಇಬ್ಬರು ಅರೆಸ್ಟ್. ರಾಶಿ ಮೂಳೆ ಪತ್ತೆ ಹಚ್ಚಿದಂತಹ ಪೊಲೀಸರು, ರಹಸ್ಯ ಭೇದಿಸಿದಂತಹ ಪೊಲೀಸರು, ಇಬ್ಬರು ಪಾಪಿಗಳನ್ನ ಬಂಧಿಸಿದಂತಹ ಭಟ್ಕಳ ಪೊಲೀಸರು. ಸಫಾ ಹಾಗೂ ಮೊಹಮ್ಮದ್ ಭಟ್ಕಳ ಮೂಲದವರನ್ನ ಹೆಡೆಮೂರಿ ಕಟ್ಟಿರುವಂತಹ ಪೊಲೀಸರು, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪಾಪಿಗಳು, ಗೋಕಳು ಮಾಡಿ ಮಾಂಸವನ್ನ ಮಾರ್ತಾ ಇದ್ದಂತಹ ಪಾಪಿಗಳು. ಮುದ್ದಮ್ಮ ಕಾಲೋನಿಯಲ್ಲಿ ಅರಣ್ಯದಲ್ಲಿ ಮೂಳೆ ರಾಶಿಯಾಗಿತ್ತು. ಎಸೆದು ರಾಶಿ ಮಾಡಿಬಿಟ್ಟಿದ್ರು. ಈ ಒಂದು ಗ್ಯಾಂಗು ಬಂಧಿತರಿಂದ ಕೃತ್ಯಕ್ಕೆ ಬಳಸಿದಂತ ವಾಹನ ಜಪ್ತಿ ಮಾಡಲಾಗಿದೆ. ಘಟನೆಯಲ್ಲಿ ಇನ್ನೂ ಹಲವರು ಭಾಗಿಯಾಗಿರುವಂತಹ ಶಂಕೆ ಇದೆ. ತನಿಖೆ ಮುಂದುವರಿಸಿದಂತಹ ಭಟ್ಕಳ ಪೊಲೀಸರು. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಭಾರತದಲ್ಲಿ ದನವನ್ನ ಕಡಿಯೋ ಹಾಗೆ ಇಲ್ಲ, ಗೋಮಾಂಸವನ್ನ ನಿಷೇಧ ಮಾಡಲಾಗಿದೆ. ಈ ನಾಚಿಕೆಗೆಟ್ ಲಜ್ಜೆಗೆಟ್ಟಿದ 4 ಜನ ಗ್ಯಾಂಗ್ ಕಟಕ ಬಂದ್ಕೊಂಡು ಗೋಮಾಂಸವನ್ನ ರಫ್ತು ಮಾಡ್ತಾ ಇದ್ರು, ಗೋವುಗಳನ್ನ ಕಡಿಯುವಂತ ಕೆಲಸ ಮಾಡ್ತಿದ್ರು. ಮಾನವೀಯತೆ ಅನ್ನೋದು ಇದೇನ್ರಿ ನಿಮ್ಗೆಲ್ಲ? ಕಾನೂನಲ್ಲಿ ಏನಿದೆ, ಕಾನೂನು ಪಾಲನೆ ಮಾಡೋದು ಹೆಂಗೆ ಅಂತ ಗೊತ್ತಿದೆಯಾ? ಗೋಮಾಂಸವನ್ನ ಕದ್ದು ಕಳ್ತನ ಮಾಡುವಂಥದ್ದು ನೋಡ್ಬೇಕು ವೀಕ್ಷಕರೇ ನೀವು. ಆ ಒಂದು ಭಟ್ಕಳದ ಕಾಡಿನಲ್ಲಿ ಗೋವಿನ ಒಂದು ಮೂಳೆಗಳ ರಾಶಿಯನ್ನೇ ಕ್ರಿಯೇಟ್ ಮಾಡಿದ್ದಂತಹ ನೀಚರೇ. ಬಾಯಲ್ಲಿ ಸರಿಯಾಗಿ ಬರುತ್ತೆ, ಬಟ್ ನಾನು ಆಂಕರಿಂಗ್ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿದ್ದೇನೆ. ತಾಯಿಯ ಹಾಲನ್ನ ಹೊರತುಪಡಿಸಿ ಚಿಕ್ಕ ಮಕ್ಕಳಿಗೆ ಕೊಡೋದು ಗೋವಿನ ಹಾಲನ್ನ. ಗೋವನ್ನ ನಾವು ದೇವರು ಅಂತ ಹೇಳಿ ಪೂಜೆ ಮಾಡ್ತೇವೆ. ಗೋವನ್ನ ನಾವು ತಾಯಿಯ ಸ್ಥಾನದಲ್ಲಿ ಇಡ್ತೇವೆ. ಗೋವಿನ ಕೆಚ್ಚಲಿಗೆ ಕೈ ಹಾಕಿದ್ದಂತಹ ಈ ಒಂದು ವ್ಯಕ್ತಿಗಳನ್ನ ಏನು ಮಾಡಬೇಕು? ಮೊಹಮ್ಮದ್ ಮತ್ತೆ ಸಫಾ ಅಂತ ಹೇಳಿ ಇಬ್ರು ತಗ್ಲಾಕೊಂಡಿದ್ದಾರೆ. ಆತನ ನೀಚ ಕೃತ್ಯವನ್ನ ನಾವಿವತ್ತು ಬಟಾಬಯಲು ಮಾಡ್ತಾ ಇದ್ದೇವೆ. ಗೋವನ್ನ ಕಳುವು ಮಾಡ್ತಾ ಇದ್ರು, ಮಾಂಸವನ್ನ ಮಾರಾಟ ಮಾಡ್ತಾ ಇದ್ರು. ಕಾಮನ್ ಸೆನ್ಸ್ ಇದೆಯಾ? ಕರ್ನಾಟಕದಲ್ಲಿದ್ದೀರಾ, ಭಾರತದಲ್ಲಿದ್ದೀರಾ, ಕಾನೂನುಗಳ ಬಗ್ಗೆ ಪರಿಜ್ಞಾನಗಳಿದೆಯಾ? ಗೋಮಾಂಸವನ್ನ ಕಟ್ ಮಾಡೋ ಹಾಗಿಲ್ಲ, ರಫ್ತು ಮಾಡೋ ಹಾಗಿಲ್ಲ, ಗೋವುಗಳನ್ನ ಕತ್ತರಿಸೋ ಹಾಗಿಲ್ಲ ರೀ ನಮ್ಮ ಭಾರತ ದೇಶದಲ್ಲಿ. ಈ ನೀಚರಿಂದ ನಮ್ಮ ಭಾರತ ದೇಶಕ್ಕೆ ಅವಮಾನವಾಗ್ತಾ ಇರುವಂಥದ್ದು. ಭಟ್ಕಳ ಪೊಲೀಸರು ತನಿಖೆಯನ್ನ ಮಾಡಿದ್ರು. ರಾಶಿ ಗೋವುಗಳನ್ನ ಕಡ್ದಿದ್ಯಾರು ಅಂತ ಹೇಳಿ ಗೊತ್ತಾದ್ಮೇಲೆ ಇವರಿಬ್ರು ಅಂತ ಗೊತ್ತಾಗಿದೆ. ಹೇಗ್ರಿ ಮನ್ಸು ಬರುತ್ತೆ ನಿಮಗೆಲ್ಲ? ಗೋವುಗಳನ್ನ ಕಡಿಬೇಕು, ಮಾಂಸಗಳನ್ನ ಮಾರಾಟ ಮಾಡಬೇಕು, ಅದನ್ನ ತಿನ್ನಬೇಕು ಅಂತ ಹೆಂಗ್ ಮನ್ಸು ಬರುತ್ತೆ ನಿಮ್ಗೆಲ್ಲ? ಅದು ಒಂದು ಜೀವ. ಎಲ್ಲ ಪ್ರಾಣಿ ಹಾಗೂ ಪಕ್ಷಿಗಳಿಗೂ ಕೂಡ ತನ್ನ ಸಾವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸಾವು ಬರ್ತಾ ಇದೆ ಅನ್ನೋದು ತಿಳುವಳಿಕೆ ಆಗೋದಿಲ್ಲ. ಕುರಿ ಇದೆಯಲ್ಲ, ಕುರಿಯನ್ನ ಕಟ್ಟು ಮಾಡಬೇಕಾದ್ರೆ ಅದು ಗೊತ್ತಾಗೋದಿಲ್ಲ. ಕೋಳಿಯನ್ನ ಕುಯ್ಬೇಕಾದ್ರೆ ಅದು ಗೊತ್ತಾಗೋದಿಲ್ಲ. ಆದ್ರೆ ಹಸುವನ್ನ ಕಟ್ ಮಾಡಬೇಕಾದ್ರೆ ಅದಕ್ಕೆ ಗೊತ್ತಾಗುತ್ತೆ. ಇಷ್ಟು ದಿನ ನನ್ನ ಹಾಲನ್ನ ಕುಡಿದ್ರಲ್ಲ ನೀವು, ನನ್ನನ್ನ ಬಳಕೆ ಮಾಡಿದ್ರಲ್ಲ ನೀವು, ನನ್ನನ್ನ ಕಡಿತಾ ಇದ್ದೀರಲ್ಲ, ಅದಕ್ಕೆ ಗೊತ್ತಾಗತ್ತೆ. ಕಣ್ಣಲ್ಲಿ ನೀರು ಕೂಡ ಹಾಕತ್ತೆ. ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾ ಇದ್ದಾರಲ್ವಾ, ಅವ್ರಿಗೆ ಬೈಬೇಕು ನಾನು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.